ಪಕ್ಷದಿಂದ ಅಬ್ಬರದ ಪ್ರಚಾರ. ಹೌದು ವೀಕ್ಷಕರ, ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ಪಟ್ಟಣದಲ್ಲಿ ಕಾಂಗ್ರೆಸ್ನ ಎಲ್ಲ ಯುವ ಧುರೀಣರು ಸೇರಿ ಮಾಜಿ ಶಾಸಕರು ವಿಎಸ್ ಪಾಟೀಲ್ ಹಾಗೂ ರಾಜ್ಯದ ಮುಖ್ಯ ಶಾಸಕರುಗಳಾದ ಎಚ್.ಕೆ. ಪಾಟೀಲ್ ಈ ಒಂದು ಕಾಂಗ್ರೆಸ್ ಪಕ್ಷದ ಪ್ರಚಾರದಲ್ಲಿ ಭಾಗವಹಿಸಿದ್ದರು. ಪ್ರಚಾರದ ಕೇಂದ್ರ ಬಿಂದುವಾದ ಎಚ್.ಕೆ. ಪಾಟೀಲರು ಕೇಂದ್ರದ ವಿರುದ್ಧ ಹಾಗೂ ನರೇಂದ್ರ ಮೋದಿಯವರ ವಿರುದ್ಧ ರಾಜ್ಯಕ್ಕೆ ಏನೂ ಪ್ರಯೋಜನವಾಗಿಲ್ಲವೆಂದು ಹರಿಹಾಯ್ದರು. ಈ ಸಂದರ್ಭದಲ್ಲಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜ್ಞಾನದೇವ ಗುಡಿಹಾಳ್ ಹಾಗೂ ಹಲವಾರು ಯುವ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸಂತೋಷ್ ಪಿ, ಉತ್ತರ ಕನ್ನಡ. ಕಾಪಿ ಯಾಕೆ ಮಾಡಕ್ ಬಂದ್ರಿ ನೀವು? ನಿಮಗೆ ಗ್ಯಾರಂಟಿ ಗೊತ್ತೈತಿ ಜನರಿಗೆ. 10 ವರ್ಷದಿಂದ ನಿಮಗೆ ಏನು ಹೇಳಿದ್ರು? ಪ್ರತಿ ಕುಟುಂಬಕ್ಕೆ ನಾನು ಬಡ ಕುಟುಂಬಕ್ಕೆ 15 ಲಕ್ಷ ರೂಪಾಯಿಯನ್ನ ಸ್ವಿಟ್ಜರ್ಲ್ಯಾಂಡ್ನಿಂದ ರೊಕ್ಕ ತೊಗೊಂಡು ಬರ್ತೀನಿ, ಜರ್ಮನಿಯಿಂದ ತೊಗೊಂಡ್ಬರ್ತೀನಿ, ಇಟಲಿಯಿಂದ ತೊಗೊಂಡ್ಬರ್ತೀನಿ, ಇಲ್ಲಿಂದ ತೊಗೊಂಡ್ಬರ್ತೀನಿ. ಸಾವುಕಾರ ಕೆಳಗಿಟ್ಕೊಂಡು ಕೂತಾರ, ಅವ್ರ ಗಾದಿ ಬುಡಕ್ಕದಾವು, ಅವನು ಕಿತ್ತು ತೊಗೊಂಡು ಬರ್ತೀನಿ. ನಿಮ್ಮ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತೇಳಿ ಹೇಳಿದರು. ಯಾರು ಬಾಯಾಗ ನೀರು ಬರಂಗಿಲ್ಲ ಹೇಳ್ರಿ? 15 ಲಕ್ಷ ಅಂದ್ರೆ ನೀವು ಕೇಳಲಿಲ್ಲ. ನಾವು ಇದ್ರಿಗೆ ಬಂದ್ರು ಸಹಿತ 15 ಲಕ್ಷದ ಕಡೆ ವಿಚಾರ ಇರ್ತಿತ್ತು. ನಿಮ್ಗೆ ಆಚೆ ಕಡೆ ಮಕ್ಕ ಮಾಡಿ ಹೊಂಟಿರ್ತಿದ್ರಿ. ಅವರು ಅದನ್ನು ಅಷ್ಟಕ್ಕೆ ಬಿಡಲಿಲ್ಲ. ಅವ್ರು ಏನು ಮಾಡಿದರು? ನಿಮ್ಗೆ ಒಂದು 6 ತಿಂಗಳು ಬಿಟ್ಟರು, ಏನು ಬರಲೇ ಇಲ್ಲಲ್ಲ, ಏನು ಸುದ್ದಿ ಇಲ್ಲ ಅಲ್ಲಿ ಇವ್ರದ್ದು ಅನ್ನಕತ್ತಿದ್ರಿ ನೀವು. ಅವಾಗ ವಿಧಾನಸಭೆ